Hello everyone, welcome to day 5. Day 5 ಕ್ಲಾಸ್ಗೆ ವೆಲ್ಕಮ್. ಸೊ ನಾವು ಡೇ 1, ಡೇ 2, ಡೇ 3 ಮತ್ತು ಡೇ 4ಅಲ್ಲಿ ಏನು ತಿಳ್ಕೊಂಡಿದ್ವಲ್ಲ ಬೇಸಿಕ್ ಎಲಿಮೆಂಟ್ಸು, ಸೊ ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಚೆಕ್ಸು ಮತ್ತು ಗ್ರಿಡ್ಸ್ನ ಡ್ರಾ ಮಾಡೋದಂತೇಳಿ ನೋಡೋಣ ಫಸ್ಟಿಗೆ. ಸೊ ಡೇ 1ಅಲ್ಲಿ ನಾವು ಲೈನ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಪ್ರಾಪರಾಗಿ ಅಂತ ತಿಳ್ಕೊಂಡಿದ್ವಲ್ಲ, ಸೊ ಅದೇ ಲೈನ್ಸ್ನ ಯೂಸ್ ಮಾಡ್ಕೊಂಡು ನಾನು ಇವತ್ತು ಒಂದು ಚೆಕ್ಸ್ ಮತ್ತು ಗ್ರಿಡ್ನ ಡ್ರಾ ಮಾಡ್ತಾ ಇದ್ದೀನಿ. ನಮ್ಮ ಲೈನ್ಸು ನೀಟಾಗಿ ಈ ರೀತಿ ಸ್ಟ್ರೈಟ್ ಲೈನ್ಸ್ ಬರಬೇಕು. ನಾನು ಸ್ಟ್ರೈಟ್ ಲೈನ್ಸ್ ಬಟ್ ಆದರೆ ಸ್ಲ್ಯಾಂಟ್ ಆಗಿ ತಗೊತಾ ಇದ್ದೀನಿ. ಸ್ಲ್ಯಾಂಟ್ ಲೈನ್ಸ್ ಬಟ್ ಆದರೆ ಸ್ಟ್ರೈಟ್ ಲೈನ್ಸ್, ಆದರೆ ಸ್ಟ್ರೈಟಾಗಿ ಡ್ರಾ ಮಾಡಬೇಕಾಗತ್ತೆ. ಓಕೆನಾ? ಸೊ ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಈ ರೀತಿ ಸ್ಲ್ಯಾಂಟಿಂಗ್ ಲೈನ್ಸನ್ನು ಸ್ಟ್ರೈಟಾಗಿ ಹಾಕ್ಕೋಬೇಕು. ಓಕೆನಾ? ಸೊ ಡೇ 4 ಕ್ಲಾಸಲ್ಲಿ ಈ ರೀತಿ ಡಾಟ್ಸ್ ಇಡೋದನ್ನು ಕಲ್ತಿದ್ವಲ್ಲ, ಸೊ ಅದೇ ಡಾಟ್ಸ್ ಇವಾಗ ಇಲ್ಲಿ ಯೂಸ್ ಆಗುತ್ತೆ. ಜಸ್ಟು ನಾನು ಕೋನ್ಗೆ ಪ್ರೆಷರ್ನ ಕೊಡ್ತಾ ಇದ್ದೀನಿ. ಸೊ ಅದು ಈ ರೀತಿ ಡಾಟ್ಸ್ ಆಗ್ತಿದೆ. ಇದಕ್ಕೆ ನಾವು ಚೆಕ್ಸ್ ಅಥವಾ ಗ್ರಿಡ್ಸ್ ಅಂತ ಹೇಳಿ ಕರಿತೀವಿ. ಸ್ಲ್ಯಾಂಟಿಂಗ್ ಲೈನ್ಸನ್ನು ಹಾಕ್ಕೊಂಡು ಅದರ ಮಿಡ್ಲಲ್ಲಿ ಏನು ಚೆಕ್ಸ್ ಇದೆ ಅಲ್ಲ, ಬಾಕ್ಸಸ್ಸು, ಸೊ ಅದರ ಒಳಗಡೆ ನಾವು ಈ ರೀತಿ ಡಾಟ್ಸನ್ನು ಇಡ್ತೀವಿ. ಬೇಸಿಕ್ ಎಲಿಮೆಂಟ್ಸಿಂದ ನಾವು ಈ ರೀತಿ ಒಂದು ಮೆಹಂದಿ ಡಿಸೈನನ್ನು ಹಾಕ್ತೀವಿ. ಓಕೆನಾ? ಇದು ಸ್ಟ್ರೈಟ್ ಲೈನ್ಸ್ ಆಯಿತು. ಇದರಲ್ಲಿ ಈ ಬಾಕ್ಸಲ್ಲಿ ಜಿಗ್ಜಾಗ್ ಹಾಕೋಣ. ಸೊ ನಾನು ಜಿಗ್ಜಾಗ್ ಅಂದರೆ ಕರ್ವ್ ಲೈನ್ಸನ್ನು ಹಾಕ್ತಾ ಇದ್ದೀನಿ. ಫುಲ್ ಬಾಕ್ಸು ಸೇಮ್ ಇದೇ ರೀತಿ ಕರ್ವ್ ಲೈನ್ಸ್ ಜಿಗ್ಜಾಗ್ ಅನ್ನು ಹಾಕ್ಕೊಳ್ತಾ ಹೋಗ್ತೀವಿ.
ಬೇಸಿಕ್ ಎಲಿಮೆಂಟ್ಸಿಂದ ಒಂದು ಬ್ಯೂಟಿಫುಲ್ ಚೆಕ್ಸ್ ಗ್ರಿಡ್ಸ್ ಕ್ರಿಯೇಟ್ ಮಾಡ್ಬೋದು. ಓಕೆನಾ, ಇದು ಸ್ಟ್ರೈಟ್ ಲೈನ್ ವಿತ್ ಸ್ಲ್ಯಾಂಟ್ ಆಗಿ ತಗೊಂಡಿದ್ದೀನಿ ಲೈನ್ಸನ್ನು. ಇದು ಸ್ಲ್ಯಾಂಟ್ ಆಗಿ ತಗೊಂಡಿದ್ದೀನಿ, ಬಟ್ ಆದರೆ ಜಿಗ್ಜ್ಯಾಗ್. ಸೊ ಇದ್ರ ಒಳಗಡೆನು ಡಾಟ್ಸ್. ಜಸ್ಟ್ ಕೋನ್ಗೆ ಪ್ರೆಷರ್ ಕೊಟ್ಟರೆ ನೀಟಾಗಿ ಡಾಟ್ಸ್ ಬರುತ್ತೆ. ಸೊ ನೋಡ್ರಲ್ಲ, ಈ ರೀತಿ ಒಂದು ಸ್ಟ್ರೈಟ್ ಲೈನಲ್ಲಿ ಒಂದು ಜಿಗ್ಜಾಗ್ ಲೈನಲ್ಲಿ. ಸೊ ಈ ರೀತಿ ನಾವು ಗ್ರಿಡ್ಸ್ ಮತ್ತು ಚೆಕ್ಸನ್ನು ಡ್ರಾ ಮಾಡೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.